ಫ್ರೆಂಡ್ಸ್, ಈ ವಿಡಿಯೋ ಒಳಗೆ ನಿಮಗೆ ಏನು ತೋರಿಸೋದಿನ ಅಂದರೆ ನಮ್ಮ ಫಾರ್ಮ್ ಒಳಗಿರೋದು ಮೇಕೆ ಮರಿ ಹೆಂಗೆ ಹಾಕ್ತಿದಂತ. ಮರಿ ಹಾಕೋ ಮುಂಚೆ ಏನೇನು ಸಿಮ್ಟಮ್ ಇರ್ತಾವೆ ಅಂತ ಹೇಳಿದ್ದೀನಿ. ಈಗ ನೋಡಿರಿ, ಇದು ಆಗಲೇ ಅದಕ್ಕೆ ಈಗ ಡೆಲಿವರಿ ಹತ್ರ ಆಯ್ತು ಅದ್ರದ್ದು. ಹಂಗಾಗಿ ನೋಡಿ ಅದಕ್ಕೆ ಪಾಪ ಭಾಳ ಇದು ಆಗ್ತಿತ್ತು, ನಮ್ಮನೆ ಪೇನ್ ಆಗ್ತಿರ್ತೈತಿ, ಅದು ಆಗ್ತಿರ್ತೈತಿ, ಒಂದು ಕಡೆ ನಿಂತ್ಕೊಳತಿಲ್ಲ. ಆಮೇಲೆ ಸ್ವಲ್ಪ ಇಲ್ಲಿ ನೋಡ್ರಿ ಬ್ಲಡ್ ಟೈಪ್ ಬೆಳ್ತಿರ್ತೈತಿ. ಓಕೆ, ಮತ್ತು ಹಾಲು ಮೇಲೆ ಇಳಿಸ್ಕೊಂಬರ್ತೈತಿ. ಹೌದಾ, ಹಿಂಗೆ ಆಯ್ತಲ್ಲ ಪಾಪ ಅದ್ರ ಪೇನಿಗೆ ಅವನು ಕೂಗ್ತಿರ್ತೈತೆ ಅದು. ಈ ವಿಡಿಯೋ ನೋಡ್ರಿ ನೀವು ಪೂರ್ತಿ, ನಾನು ತೋರಿಸ್ತೀನಿ ನಿಮಗೆ. ಮರಿ ಗಿರಿ ಹಾಕಿದ್ದೆಲ್ಲ ಇನ್ನು ಮರಿ ಹಾಕಿಲ್ಲ, ಅದು ಆಲ್ರೆಡಿ ಅದ್ರದ್ದು ಸಿಮ್ಟಮ್ಸ್ ಆಗಲೇ ತೋರಿಸೋದಿತ್ತು. ಅದು ಒಂದು ಟೈಪ್ ಜಲ್ಲಿ ಟೈಪ್ ಬರೋದು, ರಕ್ತ ಬರೋದು, ಈ ಟೈಪ್ ಇರ್ತೈತಿ. ಹಂಗಾಗಿ ನಾನು ಆಲ್ರೆಡಿ ಮೊದಲೇ ಒಂದ್ಸಲಿ ಇದು ಫೇಸ್ ಮಾಡಿದ್ದೆ ಅದು. ಯಾಕಂದರೆ ಮೊದಲೇ ಆಲ್ರೆಡಿ ಒಂದ್ಸಲಿ ನಮ್ಮ ಫಾರ್ಮ್ ಒಳಗೆ ಹೆಂಗೆ ಮರಿ ಗಿರಿ ಹಾಕೋಲ್ಲ ನೋಡಿ ನಾನು. ಹಂಗಾಗಿ ಒಂದು ಸತಿ ತೋರ್ಸೋದಿನಿ ನಿಮಗೆ ವಿಡಿಯೋ. ಇಲ್ಲಿ ನೋಡ್ರಿ ಆಗಲೇ ಕೂತ್ಕೊಳ್ಳೋದು, ಆ ಟೈಪ್ ಮಾಡೋದು ಮಾಡ್ತಿದ್ದೆ. ಯಾಕಂದರೆ ಒಂದು ತಾಯಿ ಜನ್ಮ ಕೊಡ್ಬೇಕಂದ್ರೆ ಎಷ್ಟು ಪೇನ್ ಇರ್ತೈತೆ ಅಂದರೆ ಬರೀ ಮನುಷ್ಯರಿಗೆಲ್ಲ, ಪ್ರಾಣಿಗೂ ಅಷ್ಟೇ ತೊಂದರೆ ಇರ್ತೈತಿ. ಹೌದ್ರಿ, ಅದು ನೋಡ್ರಿ, ಅದು ಎಷ್ಟು ನಾವು ಕುತ್ಕೊಂಡು ಹೇಳೋಕ್ಕೂ ಅದು ಮಾಡೋಕ್ಕೂ ಭಾಳ ತೊಂದರೆ ಐತೆ. ಹೌದಾ, ಹಂಗೆ ನಿಮಗೆ ವಿಡಿಯೋ ತೋರಿಸ್ತೀನಿ. ಮರಿ ಹಾಕ್ಮೇಲೆ ನೋಡೋಣ, ದೇವ್ರದಿಂದ ಒಳ್ಳೆ ಮರಿ ಹಾಕಿದ್ರೆ ನಿಮಗೆ ತೋರಿಸ್ತೀನಿ ವಿಡಿಯೋ ಒಳಗೆ. ಇದು ಸಿರೋಯಿ ಬ್ರೀಡ್. ಇದು ಆ್ಯಕ್ಚುಲಿ ಸಿರೋಯಿ ಓತಾಯಿಂದನೇ ಬ್ರೀಡ್ ಆಗಿತ್ತು. ಇದು ನನ್ನ ಒಂದು ಓತಾ ಇತ್ತು, ಆ ಓತಾಯಿಂದ ಕ್ರಾಸ್ ಆಗಿತ್ತು ಅಂದರೆ ನಾನು ಅಕ್ಸೆಪ್ಟ್ ಮಾಡಿದ್ದಿಲ್ಲ. ಇದು ಆ್ಯಕ್ಚುಲಿ ಕ್ರಾಸಿಂಗ್ ಆಗಿದೆ ಅಂತ. ಈಗ ಅದು ಗಪ್ ಟೈಪ್ ಕಾಣೋದಿತ್ತು. ಹಂಗಾಗಿ ಈಗ ನೋಡ್ರಿ ಮರಿ ಹಾಕ್ತಿತ್ತು ನೋಡ್ರಿ. ಆ್ಯಕ್ಚುಲಿ ಸ್ವಲ್ಪ ಸಿಮ್ಟಮ್ಸ್ ಹೆಂಗಂದ್ರೆ ಇಲ್ಲಿ ನೋಡ್ರಿ, ಬ್ಯಾಕ್ ಒಂದು ಹೋಲ್ ಟೈಪ್ ಆಗಿರ್ತಾವೆ. ಓಕೆ, ಆಮೇಲೆ ಬ್ಯಾಕ್ ಸೈಡು ಸ್ವಲ್ಪ ಇದು ಆಗಿರ್ತೈತಿ. ಬರೋದ ಜಾಗ ಸ್ವಲ್ಪ ದೊಡ್ಡದಾಗಿರ್ತದೆ. ಹೌದಾ, ಅದಕ್ಕೆ ಭಾಳ ಮರಿ ಹಾಕಿತ್ತು ತಡ್ರಿ, ತೋರಿಸ್ತೀನಿ ನಿಮಗೆ. ಒಂದು ಬಲೂನ್ ಟೈಪ್ ಇರ್ತೈತೆ, ಬಲೂನ್ ಟೈಪ್ ಒಳಗೆ ಮರಿ ಹಾಕ್ತದೆ ಅದು. ಆ ಬಲೂನ್ ಐತಲ್ಲ ಒಡೆದು ಮರಿ ಹೊರಗೆ ತಕ್ಕೋಬೇಕು. ಇದ್ರದ್ದು ಮರಿ ಮೊದಲೇ ಒಂದ್ಸಲಿ ಹಾಕಿದ್ದು. ಅಲ್ಲಿ ಹಳೆ ಫಾರ್ಮ್ ಒಳಗೆ ಏನಪ್ಪ ಅಂದರೆ ಅದೇನಾಗಿತ್ತು ಅಂದರೆ ಪಟ್ಟಿ ಇರ್ತಾವಲ್ಲ ಹಿಂಗೆ, ಆ ಪಟ್ಟಿ ಒಳಗೆ ಕಾಲು ಸಿಕ್ಕಂದು ಮರಿ ಸತ್ತೋಗ್ಬಿಡ್ತು. ಅಂದರೆ ಇಲ್ಲಿ ಒಂದೊಂದು ಲೀಟ್ರ್ 1.5 ಲೀಟ್ರ್ ಹಾಲು ಕೊಡೋದು ಮೇಕೆ ಇದು. ಸಿರೋಯಿ ಇದು ಒಳ್ಳೆ ಮೇಕೆ. ಅದು ಸಿರೋಯಿ ಒಳ್ಳೆ ಕೊಡ್ತಾವೆ, ಬೀಟಲ್ ಒಳ್ಳೆ ಕೊಡ್ತಾವೆ. ಮರಿ ನಿಮ್ಮ ಫಾರ್ಮ್ ಒಳಗೆ ನೀವು ಮೇಕೆ ಸಾಕತ್ತೀರಪ್ಪ ಅಂತ ನಾನು ಬೆಸ್ಟ್ ಏನು ಹೇಳ್ತೀನಿ ಗೊತ್ತಾ ನಿಮಗೆ, ಹಿಂಗೆ ತಂದು ನೆಲಕ್ಕೆಲ್ಲ ಗೂಟ ಇರ್ತಲ್ಲ, ನೆಲಕ್ಕೆ ಕಟ್ಬಿಡ್ರಿ. ಮರಿ ಹಾಕ್ತೈತಿ, ಅದೇ ಎಲ್ಲ ಕ್ಲೀನಿಂಗ್ ಮಾಡ್ಕೊಂತೈತಿ. ಫಾರ್ಮ್ ಒಳಗೆ ಮಾಡ್ಸಾಯಿದ್ರೆ ನೀವು ಮುಂದೆ ಇರ್ಬೇಕು. ಅಲ್ಲಿ ಸ್ವಲ್ಪ ಚೀಲ ಗೀಲ ಹಾಕಿಸಿ, ಓಕೆ, ಚೀಲ ಗೀಲ ಹಾಕಿ ಮರಿ ಮಾಡ್ಬೇಕು. ಯಾಕಂದ್ರೆ ಮರಿ ಆದಮೇಲೆ ಇದ್ದರೆ ಸೇಫ್ಟಿ ಇರ್ತೈತಿ. ಆಮೇಲೆ ಹುಲ್ಗಿಲ್ ಹಾಕಿಬಿಟ್ರೆ ಮರಿ ಕಾಲು ಸಿಕ್ಕಣಲ್ಲ, ಸ್ವಲ್ಪ ಎದ್ದು ನಡೆದ ಮಟ್ಟ ಅದು. ಹಂಗಾಗಿ ಅಂದರೆ ಫಾರ್ಮ್ಸವ್ರು ಯಾರು ಹಿಂಗೆ ಮೇಕೆ ಸಾಕಿರಪ್ಪ ಅಂದರೆ ತಳ ಗೂಟ ಗಿಟ ಹಾಕಿ ಹಿಂಗೆ ಮರಿಗಿರಿ ಐತಲ್ಲ, ಇದು ತಳ ಹಾಕ್ಮಟ್ಟ, ಮರಿ ಹಾಕ್ಮಟ್ಟ ಅಷ್ಟೇ. ಮರಿ ಆಮೇಲೆ ಬೇಕಾಗ್ತದೆ ತೊಗೊಂಡೋಗಿ ಇದು ಮಾಡ್ಕೋಬೋದು. ಮರಿ ಹಾಕ್ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಮರಿ ಹಾಕ್ಮೇಲೆ ಅದ್ರ ನೋಸ್ ಐತಲ್ಲ ಕ್ಲೀನ್ ಮಾಡ್ಬೇಕು, ಕಿವಿ ಒಳಗೆ ಊಗಬೇಕು, ಸ್ವಲ್ಪ ಕೈ ಕಾಲು ಒರೆಸಿಲ್ಲ ಅಂದ್ರೆ ಪರವಾಗಿಲ್ಲ, ಮೂಗಿ ಒರೆಸಿ ಕಡೆ ಅದ್ರ ತಲೆ ಒರೆಸಿ ಕಿವಿ ಊಬಿ ಅದ್ರ ಚೀಲ ಮುಂದೆ ಮರಿ ಇಟ್ಟರೆ ಅದೇ ಎಲ್ಲ ನೆಕ್ ಎಲ್ಲ ಕ್ಲೀನ್ ಮಾಡಿಬಿಡ್ತದೆ ಅದು. ನಿಮಗೆ ಫಾರ್ಮ್ಸ್ ಒಳಗೆ ಏನೇನು ನಾಲೆಜ್ ಇದಾವೆ, ನಿಮಗೆ ಏನಾರು ಗೊತ್ತೈತಪ್ಪ ಅಂದರೆ ನೀವು ಕಮೆಂಟ್ ಮಾಡಿರಿ. ಯಾಕಂದ್ರೆ ನನಗೆ ಎಷ್ಟು ಗೊತ್ತೈತೆ ನಾನು ನಿಮಗೆ ತಿಳ್ಸೋಕ್ಕೆ ನಾನು ಇದು ಟ್ರೈ ಮಾಡತ್ತೀನಿ. ಯಾಕಂದ್ರೆ ನಾನೇನು ಅದ್ರೊಳಗೇನು ಎಕ್ಸ್ಪರ್ಟ್ ಅಲ್ಲ. ಅಂದರೆ 1-2 ಸತಿ ನಾನು ನಮ್ಮ ಫಾರ್ಮ್ ಒಳಗೆ 4-5 ಸತಿ ಮರಿ ಹಾಕವಲ್ಲ. ಮರಿ ಒಳ್ಳೊಳ್ಳೆ ತಳಿ ತಂದಿದ್ದೆ, ಮರಿ ಹಾಕಾವು, ಮರಿ ಮಾರಿ ನಾನು. ಅದು ಬಿಟ್ಟರೆ ನಮ್ಮ ಕಡೆ ನೋಡ್ರಿ ಬ್ರೀಡಿಂಗೋಸ್ಕರ ಹೈದ್ರಾಬಾದಿದ್ದು ಇದಾವೆ. ಓಕೆ, ಇಲ್ಲಿ ನೋಡ್ರಿ ಹೈದ್ರಾಬಾದಿದ್ದು ಕಾಣತಾವೆ ನೋಡ್ರಿ ಎಲ್ಲ. ಓಕೆ, ಇದು ಸಿಡ್ನಿ ಲೈನಿನ ಫೀಮೇಲ್. ಅದು ಆ್ಯಕ್ಚುಲಿ ಒಳ್ಳೆ ಫೀಮೇಲ್. ಇದು ಪಂಚ್ ಫೇಸ್ ಐತಿ. ಅದಕ್ಕೂ ಒಳ್ಳೆ ಮೇಲೆ ತರ್ಬೇಕಂತಿದ್ದೀನಿ. ಒಂದು ಹೈದ್ರಾಬಾದಿದ ಮೇಲೆ ತರ್ತೀನಿ ನೆಕ್ಸ್ಟ್. ಬಾಕಿದೆಲ್ಲ ಇವು ಏನಿದಾವಲ್ಲ ಇವು ಹಾಲಿಗೋಸ್ಕರ. ಇವು ಈ ಕಡೆ ಐತೆ ನೋಡ್ರಿ, ಅಕ್ಕಾರ ಇದಾರೆ ತಡ್ರಿ ತೋರಿಸಿ. ಇಲ್ಲ ಐತಲ್ಲ, ಇವು ಎಲ್ಲ ಹಾಲಿಗೋಸ್ಕರ ತಂದಿದ್ದು ನಾನು. ಯಾಕಂದರೆ ಇಲ್ಲಿ ಕೈ ಕಾಲು ಮುರಿದವ್ರು ಹಾಲಿಗೆ ಬರ್ತಾರಲ್ಲ, ಫಾರಮ್ ಹತ್ರನೇ ಐತೆ ನಮ್ಮ ಹನುಮಂತಪುರದ. ಹಂಗಾಗಿ ಹಾಲಿಗೆ ಕೊಡ್ತೀನಿ. ಆಮೇಲೆ ಈಗ ಅದಕ್ಕೆ ಅದು ಈಗ ಆ ಟೈಮ್ ಒಳಗೆ ಏನು ಇಟ್ಟರು ತಿನ್ನಲ್ಲ ಜಾಸ್ತಿ. ಅಪ್ಪ ನೇಗೆ ಐದು ಕಾಳೆ ಅಲ್ವ ಬಚ್ಚಂಗ್ರ ಬಕ್ರಂಗೆ ರಕ್ದಲ್ಲ ಖಾದ್ಯ. ಫಾರ್ಮ್ ಒಳಗೆ ಅಕ್ಕಾರ ಇರ್ತಾರೆ, ಅಕ್ಕಾರ ನೋಡ್ಕೊತಾರೆ ಒಬ್ಬರು. ಅಲ್ಲಿ ನಮ್ಮ ಮನೆ ಕಡೆ ಇದಾರಲ್ಲ, ಹಂಗಾಗಿ ಅವ್ರಿಗೆ ಕರ್ಕೊಂಬಂದು ಫಾರ್ಮ್ಗೆ ಇಟ್ಟಿದ್ವಿ. ಅದೇ ಅವ್ರು ವಿಡಿಯೋ ಬರ್ತಾರೆ ಬೇಡ. ನಾನು ಯಾಕಂದರೆ
ಫಾರ್ಮ್ ಸಿಗಲ್ಲ, ಇಲ್ಲ ಹೊರ ಹೋಗ್ತೀನಲ್ಲ, ಮಾರ್ಕೆಟ್ ಹೋಗ್ತೀನಲ್ಲ ಡೈಲಿ, ಹಂಗಾಗಿ ನನಗೆ ಟೈಮ್ ಸಿಗಲ್ಲ. ಹಂಗಾಗಿ ಅಕ್ಕರ್ ಇದ್ದಾರೆ ಇಲ್ಲಿ ನೋಡ್ರಿ, ಮೆಲ್ಲಗೆ ಹೊರಗೆ ಬಂದೈತಿ. ಇವೆಲ್ಲ ಏನಪ್ಪ ಅಂದ್ರೆ ನಮ್ಮ ಅಪ್ಪಾಜಿ ಇದಾರಲ್ಲ, ಇಲ್ಲೇ ಲೋಕಲ್ ಫ್ರೆಂಡ್ಸ್, ಅವ್ರ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಕೊಡ್ತಾರೆ. ಚಲ ನೋಡ್ರಿ ಹೆಂಗೈತಿ ಕ್ಲೀನ್ ಶೈನಿಂಗ್. ನೋಡ್ರಿ ಶೈನಿಂಗ್ ಸಾಕು. ಅದನ್ನು ಪ್ರೆಗ್ನೆಂಟ್ ಇರ್ಬೋದು ಕಾಣೋದೈತಿ, ಗೊತ್ತಿಲ್ಲ ಈಗ ಸದ್ಯಕ್ಕೆ. ಓಕೆ ಅಪ್ಪ ये भी प्रेग्नेंट है अप्पा, कहाँ से उतारी देखो देखो ಈ ಟೈಪು ಕೆಚ್ಚಲು ತಳಗೆ ಇಳಿಸ್ತಾವೆ. ಗಬ್ಬ ಇದ್ರೆ ಕಚ್ಚಲ ಆಯ್ತಲ್ಲ ಅದ್ರ ತಳಗೆ ಇಳಿಸ್ತಾವೆ. ಇದನ್ನು ಕೆಚ್ಚಲ ತಳಗೆ ಇಳಿಸಿದ್ದಿಲ್ಲ, ಈಗ ಇಳಿಸಿದ್ದು ನೋಡ್ರಿ ಅದು. ಅಪ್ಪ ಓ ಬಿ ಗಾಬೆ ಅಪ್ಪ ಅವು ಬಡ ಬುಕ್ಕೊಡ್ತಾನೆ ಹಸಿ, ಅದನ್ನು ಗಬ್ಬ ಐತೆ ನೋಡ್ರಿ. ಯಾಕಂದ್ರೆ ನೋಡ್ರೆ ಗೊತ್ತಾಗ್ತಾವೆ, ಸ್ವಲ್ಪ ಸಿಮ್ಟಮ್ಸ್ ಏನದಾವಲ್ಲ ನೋಡ್ರೆ ಗೊತ್ತಾಗ್ಬಿಡ್ತಾವೆ. ಮೇಕೆ ಗೀಕೆ ಬ್ರೀಡಿಂಗ್ ಮಾಡಿಸೋದು ಭಾರಿ ಒಳ್ಳೇದು. ಯಾಕೆ ಗೊತ್ತಾ, ಇದ್ರೊಳಗೆ ಲಾಭ ಐತಿ. ಏನಪ್ಪ ಅಂದರೆ ನಾವು ಬರೀ ಹೊಟ್ಟು ಪಟ್ಟು ಬರೀ ಅದು ತಿನ್ನಿಸ್ರೆ ನಾವು ಲಾಸ್ ಒಳಗೆ ಇಡ್ತೀವಿ. ಇವೇನಪ್ಪ ಅಂದರೆ ಕ್ರೇಜಿಗೋಸ್ಕರ ತಂದಿರ್ತೀವಿ ನಾವು, ಇಲ್ಲ ಅಂತಿಲ್ಲ. ಅದ್ರೊಳಗೆ ಲಾಭನೂ ಮಾಡ್ಕೋಬೋದು. ಹೆಂಗೆ ಮಾಡ್ಕೋಬೇಕಪ್ಪ ಅಂದರೆ ಹಿಂಗೆ ನೋಡಿರಿ, ನಮ್ಮ ಸೊಪ್ಪು ಇದಲ್ಲ ಹಿಂಗೆ ಡೈಲಿ ಇದು 24 ಗಂಟೆ ಬರೀ ಸಪ್ಪೆ ತಿಂತ ಇವು. ಆಮೇಲೆ ಫುಡ್ ಇಡ್ತೀವಿ. ಫುಡ್ ಈಗ ನೋಡಿರಿ ಅಕ್ಕರ್ ಏನೇನು ಫುಡ್ ಇಟ್ಟಾರ ಅದನ್ನು ತೋರಿಸ್ತಾರ್ರಿ. ಆಗಲೇ ಕುರಿಗೆ ಇಟ್ಬಿಟ್ಟಾರೆ ಇಲ್ಲಿ ನೋಡ್ರಿ. ಮೇಕೆ ನೋಡ್ರಿ ನಮ್ಮ ಸಾಕು ಶೈನಿಂಗ್ ನೋಡ್ರಿ ಗೊತ್ತಾಗ್ಬಿಡ್ತಾವೆ. ಫುಡ್ ಹೆಂಗೈತೆ ಕ್ವಾಲಿಟಿ ಇದೆ ಅಂತ ಗೊತ್ತಾಗ್ಬಿಡ್ತಾವೆ ನಮಗೆ. ಇಲ್ಲಿ ನೋಡ್ರಿ ಎಲ್ಲ ತಿಂದು ಉಳಿಸಾವು. ಓಕೆ ಏನೇನು ಫುಡ್ ಕೊಡ್ತೀನಿ ಅದ್ರದ್ದು ಬೇಕಾದ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಆಯ್ತಲ್ಲ ಇಲ್ಲಿ ನೋಡ್ರಿ, ಅದಕ್ಕೆ ಇದ್ರದ್ದು ವೀಡಿಯೋ ಮಾಡಿದ್ದೇನಪ್ಪ ಅಂದರೆ ಫಸ್ಟ್ ಅದು ಮಾಡ್ಬಿಡೋಣ. ವೀಡಿಯೋ ಮಾಡಿದ್ದೇನಪ್ಪ ಅಂದರೆ ಇದ್ರದ್ದು ಕ್ಲೀನ್ ತೋರಿಸೋಣ. ಇಲ್ಲಿ ನೋಡ್ರಿ ರಕ್ತ ಹಾಕಿದ್ದು ನೋಡ್ರಿ, ಅದು ಬ್ಯಾಕ್ ಸೈಡ್ ನೋಡ್ರಿ, ಬ್ಯಾಕ್ ಸೈಡ್ ಓಪನ್ ಆಗೈತಿ, ಈ ಸೈಡ್ ಸ್ವಲ್ಪ ಓಪನ್ ಆಗಿದೆ ಅದಕ್ಕೆ ಪಾಪ. ಓಕೆ ರಕ್ತ ಬಿತ್ತು ನೋಡ್ರಿ, ಆ ಸೈಡ್ ಏನಾಯ್ತಲ್ಲ ನಮಗೆ ಕ್ಲೀನ್ ತೋರ್ಸೋದೀನಿ. ಮತ್ತು ನೀವೇನೋ ಉಲ್ಟಾ ಪುಲ್ಟಾ ಕಮೆಂಟ್ ಮಾಡೋಕೆ ಹೋಗ್ಬಿಡ್ರಿ. ನಾವೊಂದು ಅನಿಮಲ್ ಅವ್ರಿಗೋಸ್ಕರ ಅಷ್ಟೇ ವೀಡಿಯೋ ಇದು. ಮತ್ತು ಏನೋ ಇದ್ರೊಳಗೆ ಉಲ್ಟಾ ಪುಲ್ಟಾ ಅದು ಇದು ಇಂಥವು ಗಲೀಜು ಏನೋ ಮಾಡೋಕೋಗ್ಬಿಡ್ರಿ, ಕಮೆಂಟ್ ಮಾಡೋಕೋಗ್ಬಿಡ್ರಿ. ನಾ ತೋರ್ಸೋದೇನಪ್ಪ ಅಂದ್ರೆ ಇನ್ಫಾರ್ಮೇಷನ್ ವೀಡಿಯೋ ಅಷ್ಟೇ ಇದು. ಓಕೆ ಎಸ್ಪೆಷಲಿ ಮೇಕೆ ಯಾರು ಸಾಕಿರ್ತಾರಲ್ಲ, ಅಂದರೆ ನನಗೆ ಎಷ್ಟು ನಾಲೆಜೇ ಅಷ್ಟೇ. ಈಗ 10% ಗೊತ್ತಿದೆ ಅಂದರೆ 10% ಅಷ್ಟೇ ನಾಲೆಜ್ ಕೊಡೋದೀನಿ. ನಾನು 100% ಎಕ್ಸ್ಪರ್ಟ್ ಅಲ್ಲ. ಓಕೆ ನಾನು ನಿಮಗೆ ತೋರ್ಸಾಕತ್ತೀನಿ. ಅದ್ರದ್ದು ಏನಪ್ಪ ಅಂದರೆ ವಿಡಿಯೋ ಮಾಡೋಣ ತಡ್ರಿ. ನಮ್ಮ ರಾಜಣ್ಣರೇ ಬರ್ರಿ. ಮರಿಗಿರಿ ಹಾಕ್ತಿದ್ದಿಲ್ರಿ, ಮಕ್ಕಬೇಕಂತೀರಿ, ಅದು ಕುತ್ಕೋಬೇಕು. ತಡ್ರಿ ಸೌಕರ್ಯ ಏನು ಹೇಳತ್ತಾರ ಅಂದರೆ ತಲಾಕ್ ಕುತ್ಕೋಬೇಕು, ಅದು ಕುತ್ಕೊಂಡು ಮರಿ ಹಾಕ್ಬೇಕಂತಾರೆ. ನಾನು ಎಲ್ಲ ಟೈಮ್ ಏನು ಮಾಡ್ತಾರೆ ಅಂದರೆ ಮೇಕೆಗೆ ಮರಿಗಿರಿ ಹಾಕಿದ್ರೆ ನಮ್ಮ ರಾಜಣ್ಣವರೇ ಡೆಲಿವರಿ ಮಾಡ್ಸಾರ. ಒಂದು 4-5 ಮರಿ ಅವರೇ ಮಾಡ್ಸಾರ ನೋಡ್ರಿ ನಮ್ಮ ಫಾರ್ಮಾಗೆ. ಯಾಕಂದ್ರೆ ನಮ್ಮ ಮಾರ್ಕೆಟ್ ಹೋಗಿರ್ತೀನಲ್ಲ, ಈಗ ಐತಲ್ಲ ನಮ್ಮ ಕುರಿಗೆ ನಾನು ಶೇಂಗಾ ಹೊಟ್ಟು ತಗೊಂಡು ಬಂದಿದ್ದೆ. ಯಾಕಂದ್ರೆ ನಮ್ಮ ನೋಡ್ರಿ ಶೇಂಗಾ ಹೊಟ್ಟೆಲ್ಲ ಎಲ್ಲ ಸ್ಟಾಕ್, ಈ ರೂಮ್ ಆ ರೂಮು ಆ ಕಡೆ ರೂಮು 3 ರೂಮು ಸ್ಟಾಕ್ ಶೇಂಗಾ ಹೊಟ್ಟೆ ಇದಲ್ಲ, ಹೊಟ್ಟು ತಗೊಂಡು ಬಂದಿದ್ದೆ. ಈಗ ಅಕ್ಕ ಅಂತದು ನೋಡೋಣ ಹಿಂಗೆ ಮರಿಗಿರಿ ಹಾಕಿತ್ತು ನೋಡೋಣ ಅಂದ್ರೆ, ಹಂಗಾಗಿ ನೋಡ್ರಿ ಅದು ಕ್ಯಾಚೆಲ್ಲ ಎಲ್ಲ ತಳಗ ಹಾಲು ಗೀಲು ಇಳಿಸ್ತಾ ಇದ್ದೀವಿ ನೋಡ್ರಿ. ಹೌದಾ, ಈಗ ಸ್ಟಾಪ್ ಮಾಡ್ತೀನಿ. ಅದು ಮರಿ ಹಾಕೋ ಟೈಮ್ ನಿಮಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಒಂದು 1/2 ಅವರ್ ಮೇಲಾಗಿತ್ತು ನೋಡ್ರಿ. ಆಗಲೇ ಕುತ್ಕೊಳೋದು ಜಾಸ್ತಿ ಎದ್ದೇಳೋದು ಹಿಂಗೆ ಮಾಡೋದಿದೆ. ಈ ಟೈಪ್ ಕುತ್ಕೊಂಡು ಹಾಕ್ತಿತ್ತು ಮರಿ, ಕುತ್ಕೊಳೋದು ಎದ್ದೇಳೋದು ಮಾಡ್ತಿರ್ತೀವಿ ಪಾಪ. ಅಲ್ಲಿ ನೋಡ್ರಿ ಹೌದಾ, ನೀರು ಟೈಪ್ ಬೆಳೆದು ನೋಡ್ರಿ ಹಿಂದೆ, ಇಲ್ಲಿನೂ ಮುಂದೆ ಬಂದಿತ್ತು ನೋಡ್ರಿ. ಹೌದಾ, ಈ ಟೈಪ್ ನೀರು ಬೀಳೋದು ಅದು ಇದು ಆಗ್ತಿರ್ತೈತಿ. ಓಕೆ ಆಮೇಲೆ ಇಲ್ಲಿ ನೋಡ್ರಿ ಚೋಟು ಮಾಸ್ಟರ್ ಬಾಯ್ಲಿ ನಮ್ಮ ಪಾಮಾಗ ನೋಡ್ರಿ. ನಂದು ಸ್ವಂತ ಜಾಗ ಆದರೆ ಮಾತೇ ಬೇರೆ ಐತಿ. ನೋಡ್ರಿ ಸಿಂಬಾ ನೋಡಿ ಹೆಂಗೆ ಚಾಲಾಕಿಡ್ದಾನೆ ಮಕ್ಕ. ಓಕೆ ತಡ್ರಿ ಅದು ಮರಿ ಹಾಕ್ತಿತ್ತು ಈಗ. ಯಾಕಂದ್ರೆ ನೋಡ್ರಿ ಇಲ್ಲಿ ಕುತ್ಕೊಂಡು ಎದ್ದಾಳೋದು ಮಾಡೋದಿದೆ, ಹಾಕ್ತಿತ್ತು ಈಗ ಮರಿ. ಫ್ರೆಂಡ್ಸ್ ನಿಮಗೆ ವಿಡಿಯೋ ಮಾಡಿದ್ದು ನೋಡ್ರಿ, ಮೇಕೆ ಮರಿ ಹಾಕ್ತದೆ ಅಂತೇಳಿ. ಅದು ಕಂದ ಹಾಕಿದ್ದು. ಹಂಗಾಗಿ ನಮ್ಮ ಹರಿಯಾರ ಚಂದ್ರು ಸರ್ ಬಂದು ಮಾಡ್ಯಾರ ನೋಡ್ರಿ. ಅವ್ರ ಮುಖ ತೋರ್ಸಲ್ಲ ಯಾರಿಗೂ, ಹಂಗಾಗಿ ವಿಡಿಯೋ ಒಳಗೆ ತೋರ್ಸತ್ತಿಲ್ಲ ಅದು ನೋಡ್ರಿ. ಈಗ ಆ್ಯಂಟಿಬಯೋಟಿಕ್ ಒಂದು ಕೊಟ್ಟಾರ, ಕೆಂದ ಮರಿ ಇದು ಕಂದು ಆಗ್ಬಿಟ್ಟಿದೆ ನೋಡಿ. ಕಂದು ಅಂದರೆ ಅದು ಅನ್ಮೆಚೂರ್ ಆಗಿರ್ತೈತಿ. ಹಂಗಾಗಿ ಇವತ್ತಿನ ವಿಡಿಯೋ ಇದೆ, ಎಕ್ಸ್ಪೀರಿಯೆನ್ಸು ಇದೆ ನೋಡ್ಕೊಡ್ರಿ. ಏನಿಲ್ಲ ಈಗ ಅದಕ್ಕೆ ಆ್ಯಂಟಿಬಯೋಟಿಕ್ ಒಂದು ಪೇನ್ ಕಿಲ್ಲರ್ ಮಾಡಿರ್ತಾರೆ, ಹಂಗಾಗಿ ಟ್ಯಾಬ್ಲೆಟು ಕೊಡೋದಾರ ನೋಡಿರಿ. ಸರ್ ಫೇಸ್ ತೋರ್ಸಂಗಿಲ್ಲ ನಾನು, ಹಂಗಾಗಿ ಎದ್ರ ಸರ್ ಇದು ಅರ್ಧ ಹಾಕ್ರಿ. ಎದಕ್ಕೆ ಸರ್ ಇದು ಪೇನ್ ಕಿಲ್ಲರಾ? ಪೇನ್ ಕಿಲ್ಲರ್. ಓಕೆ ಮೇವು ತಿನ್ನಕ್ಕೆ. ಓಕೆ 3 days ಆ್ಯಂಟಿಬಯೋಟಿಕ್. ಓಕೆ ನೋಡಿರಿ ಹಿಂಗೆ ಕಾಲ್ ಮಾಡಿದೆ ಯಾರು ಡಾಕ್ಟ್ರ್ ಬರ್ತಾರೆ. ಓಕೆ ಇವತ್ತಿನ ವೀಡಿಯೋ ಹೆಂಗೆ ಅಂತ ಕಮೆಂಟ್ ಹೇಳ್ರಿ ಫ್ರೆಂಡ್ಸ್. ಏನಾದ್ರು ಯೂಸ್ಫುಲ್ ಇದೆ ನಿಮಗೆ, ಏನಿಲ್ಲ ಅಂತ ಹೇಳಿ ಕಮೆಂಟ್ ಹೇಳ್ರಿ ಫ್ರೆಂಡ್ಸ್. ನೋಡಿರಿ ಇವತ್ತು ಏನಪ್ಪ ಅಂದರೆ 2 ಮರಿ ಹಾಕಿತ್ತು ಅದು ಪಾಪ. ಎರಡು ಕಂದ ಹಾಕ್ಬಿಟ್ಟೈತೆ, ಹಂಗಾಗಿ ವೇಸ್ಟ್ ಮರಿ ಅವು ಮೆಚೂರಿಟಿ ಆಗಿದ್ದಿಲ್ಲ. ಅದಕ್ಕೆ ಹೊಟ್ಟೆ ಒಳಗೆ ಕಸ ಇರುತ್ತಲ್ಲ, ಕಸ ಕ್ಲೀನ್
ಕಸ ಕ್ಲೀನ್ ಆಗೋಕ್ಕೋಸ್ಕರ ಡಾಕ್ಟರ್ ಕೊಟ್ಟರು ನೋಡ್ರಿ. ಇದು ಒಂದು 150 ml ಹಾಕ್ರಿ, ಕಸ ಎಲ್ಲ ಹೊರಗೆ ಬರ್ತಿತ್ತು ಅಂತ ಹೇಳೋರು. ಅದು ಯಾಕಂದ್ರೆ ಇಂಪಾರ್ಟೆಂಟ್ ಅದು ಬರೋದು. ಇದು ಒಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಲಿ ಅಂತ.